ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ಮಸಾಲ ಶೇಂಗಾ ಚಟ್ನಿ ಮತ್ತು ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವತ್ತು ಈರುಳ್ಳಿ ದೋಸೆ ಮತ್ತು ಮಸಾಲ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ. ಮಸಾಲ ಶೇಂಗಾ ಚಟ್ನಿ ಮಾಡೋಕ್ಕೆ ಈರುಳ್ಳಿ, ಟೊಮೆಟೊ, ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಬೇಕು ಒಗ್ಗರಣೆಗೆ. ಮತ್ತು ದೋಸೆಗೆ ಈರುಳ್ಳಿ ಮತ್ತು ಬೇವಿನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಉದ್ದಿನಬೇಳೆ, ಜೀರಿಗೆ ಮತ್ತು ಸಾಸಿವೆ, ಮೆಂತ್ಯ, ಶೇಂಗಾ ಇದಿಷ್ಟು ಒಗ್ಗರಣೆಗೆ ಬೇಕಾಗುತ್ತೆ. ಮತ್ತು ಸ್ವಲ್ಪ ಖಾರದ ಪುಡಿ. ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆ ಐಟಮ್ಸು ಜೀರಿಗೆ, ಸಾಸಿವೆ ಮತ್ತು ಉದ್ದಿನಬೇಳೆ, ಚೂರು ಮೆಂತ್ಯ ಬೇಕಾದರೆ ಹಾಕ್ಕೊಬೋದು, ಬೇಡ ಅಂದರೆ ತೊಂದರೆ ಇಲ್ಲ. ಅದು ಕಹಿ ಫ್ಲೇವರ್ ಬರುತ್ತೆ ಒಂದು ಸ್ವಲ್ಪ. ಹಾಗಾಗಿ ಅದನ್ನು ಸ್ವಲ್ಪ ಹೊಂಬಣ್ಣ ಬರೋ ತನಕ ಹಾಗೆ ಫ್ರೈ ಮಾಡ್ಕೊಬೇಕು. ಆಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿತಿದೆ ಅನ್ನುವಾಗ ಅದಕ್ಕೆ ಶೇಂಗಾ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದೆಲ್ಲ ಸಣ್ಣ ಉರಿಲೇ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ತಾ ಶೇಂಗಾ ಸ್ವಲ್ಪ ಫ್ರೈ ಆಗ್ತಾಯಿದೆ ಅನ್ನುವಾಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತೀವಲ್ಲ, ಬೆಳ್ಳುಳ್ಳಿ ಹಾಕ್ಕೊಬೇಕು. ಶೇಂಗಾ ಐಟಮ್ಸು ಈ ಚಟ್ನಿ ಪುಡಿ ಏನಾದ್ರು ಮಾಡೋದಿದ್ರೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಬೇವಿನ ಸೊಪ್ಪು ಹಾಕ್ಕೊಬೇಕು. ಬೇವಿನ ಸೊಪ್ಪನ್ನು ಫಸ್ಟಿಗ್ಲೇ ಒಗ್ಗರಣೆಗೆ ಹಾಕ್ಕೊಬಾರ್ದು. ಬೇವಿನ ಸೊಪ್ಪು ಫುಲ್ ಕಪ್ಪಾಗಿಬಿಡುತ್ತೆ ಮತ್ತು ಚಟ್ನಿದು ಕಲ್ಲರು ಚೆನ್ನಾಗಿ ಬರೋಲ್ಲ, ಫ್ಲೇವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದರಲ್ಲಿ ಚೆನ್ನಾಗಿ ಬರುತ್ತೆ ಫ್ಲೇವರು. ಆಮೇಲೆ ಇದಿಷ್ಟು ಫ್ರೈ ಆಗ್ತಿದೆ, ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬೆಂತು ಅನ್ನುವಾಗ ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿ ಗುಡ್ ಮಿಕ್ಸ್ ಕೊಟ್ಟು ಅದಕ್ಕೆ ಉಪ್ಪು ಹಾಕ್ಕೊಬೇಕು. ಉಪ್ಪು ಮತ್ತು ಅರಿಶಿನ ಹುಡಿ ಹಾಕ್ಕೊಬೇಕು. ಉಪ್ಪು ಅರಿಶಿನ ಹುಡಿ ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯುತ್ತೆ. ಇಷ್ಟು ಎಲ್ಲ ಬೆಂದಾದಮೇಲೆ ಇದನ್ನು ಆರಕ್ಕೆ ಹಾಕ್ಕೊಬೇಕು. ಆರಕ್ಕೆ ಹಾಕ್ಕೊಬೇಕು. ಖಾರದ ಪುಡಿ ಈಗ ಹಾಕ್ಕೊಬಾರ್ದು, ಉರಿ ಹಚ್ಚಿದಾಗಲೇ ಹಾಕ್ಕೊಬಾರ್ದು, ಖಾರದ ಪುಡಿ ಸುಟ್ಟೋಗ್ಬಿಡುತ್ತೆ. ಈಗ ಇಳಿಸ್ತೀವಿ, ಗ್ಯಾಸ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಖಾರದ ಪುಡಿ ಹಾಕ್ಕೊಬೇಕು. ನಾನು ಆವಾಗಲೂ ಹಾಕ್ಕೊಂಡಿಲ್ಲ, ಲಾಸ್ಟಿಗೆ ಸ್ವಲ್ಪ ಆರ್ತಿದೆ ಅನ್ನೋ ಟೈಮಲ್ಲಿ ಖಾರದ ಪುಡಿ ಹಾಕ್ಕೊತೀನಿ. ಹಾಗೆ ಬಿಸಿನಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಡಿಯೋಕ್ಕಾಗೋದಿಲ್ಲ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು, ಒಂದು ಪ್ಲೇಟಿಗೆ ತಣ್ಣಗಾಗಕ್ಕೆ ಬಿಡಬೇಕು. ಆ ಟೈಮಲ್ಲಿ ಹಿಟ್ಟು ರೆಡಿ ಮಾಡ್ಕೊಂಡು ಅದು ತಣ್ಣಗಾಗೋ ಟೈಮಲ್ಲಿ ಈರುಳ್ಳಿನೂ ಮತ್ತು ಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಇದು ಇನ್ನೊಂದು ಥರನೂ ಮಾಡ್ಬೋದು. ದೋಸೆ ಹುಯ್ದುಬಿಟ್ಟು ಕಾವಲಿಗೆ ಆಮೇಲೆ ಈರುಳ್ಳಿ ಮೇಲಿಂದನೂ ಉದುರಿಸ್ಕೊಬೋದು, ಅದೂ ಚೆನ್ನಾಗಾಗುತ್ತೆ. ಆದರೆ ಹೀಗೆ ಮಾಡೋದ್ರಿಂದ ಈರುಳ್ಳಿ ಎಲ್ಲ ಕೆಳಗೆ ಬಿದ್ದು ಕಾವಲಿಗೆ ಬಿದ್ದು ಹೋಗೋದಿಲ್ಲ. ಮೇಲಿಂದ ಹಾಕಿದ್ರೆ ತಿರುಗಿಸಿ ಬೇಯಿಸುವಾಗ ಕಾವಲಿಗೆ ಬೀಳುತ್ತೆ ಈರುಳ್ಳಿ ಎಲ್ಲ. ಈಗ ಮಾಡೋದ್ರಿಂದ ದೋಸೆಯಲ್ಲೇ ಇರುತ್ತೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ದೋಸೆ ಮಧ್ಯದಲ್ಲೇ. ಹಾಗಾಗಿ ನಾನು ಹೀಗೆ ಬೇಯಿಸ್ತೀನಿ. ಆಮೇಲೆ ಈ ಟೈಮಲ್ಲಿ ನಾನು ಖಾರದ ಹುಡಿ ಇವಾಗ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಕಾದರೆ ಬೆಲ್ಲ ಹಾಕ್ಕೊಬೋದು. ನಾನು ಹಾಕ್ಕೊಂಡಿಲ್ಲ, ಬೆಲ್ಲ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಬೆಲ್ಲ ಹಾಕ್ಕೊಬೋದು. ಇದು ಶೇಂಗಾದಲ್ಲೇ ಸ್ವೀಟ್ನೆಸ್ ಬರುತ್ತೆ ಸ್ವಲ್ಪ, ಹಾಗಾಗಿ ಬೇಡ ಹಾಕೋದು. ಆಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಪೇಸ್ಟ್ ಥರ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇದು ಚಟ್ನಿನ ಅನ್ನ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ಮುದ್ದೆ ಜೊತೆಗೆ ತಿನ್ಬೋದು. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಈ ಚಟ್ನಿ ಚೆನ್ನಾಗಾಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ಬೋದು. ಈಗ ದೋಸೆ ಮಾಡ್ಕೊಳ್ಳೋದು, ಕಾವಲಿ ಚೆನ್ನಾಗಿ ಕಾಯಬೇಕು. ಯಾವುದೇ ದೋಸೆ ಮಾಡೋದಾದ್ರೂ ಅರ್ಜೆಂಟಲ್ಲಿ ಕಾವಲಿ ಮೇಲೆ ಹಾಕಬಾರ್ದು. ದೋಸೆ ಹಿಟ್ಟು ಏಳೋದಿಲ್ಲ. ಕಾವಲಿ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಚ್ಚಿ
ಆಮೇಲೆ ದೋಸೆ ಹಾಕ್ಕೊಬೇಕು. ಕಾವಲಿ ಕಾಯೋಕ್ಕಿಂತ ಮುಂಚೆ ಲೇಟ್ ಆಯಿತು ಅರ್ಜೆಂಟ್ ಆಯಿತು ಅಂತ ಹಾಕ್ಕೊಂಡ್ಬಿಟ್ರೆ ದೋಸೆ ಹೇಳೋದಿಲ್ಲ, ಬೇಯೋದು ಇಲ್ಲ. ಆಮೇಲೆ ದೋಸೆನ ಕಾವಲಿ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಚ್ಕೊಂಡು ದೋಸೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸಣ್ಣ ಸಣ್ಣ ಮಾಡ್ಕೊಬೇಕು, ಭಾಳ ದೊಡ್ಡ ದೊಡ್ಡ ಮಾಡ್ಕೊಬಾರ್ದು ದೋಸೆನ. ಹಾಗೆ ಮೇಲಿಂದ ಇವಾಗ ಬೇಕಾದ್ರೆ ತುಪ್ಪ, ಬೆಣ್ಣೆ, ಎಣ್ಣೆ ಏನಾದರೂ ಹಾಕ್ಕೊಬೋದು. ನಾನು ಹಾಕ್ಕೊಂಡಿಲ್ಲ, ಎಣ್ಣೆನೇ ಸಾಕು ಅಂತ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಬೆಳಗ್ಗೆನೇ ಅಷ್ಟೊಂದು ಎಣ್ಣೆ ತುಪ್ಪ ಎಲ್ಲ ಬೇಡ ಅಂತ ಲೈಟಾಗಿ ಮಾಡ್ಕೊಂಡಿದ್ದೀನಿ. ತಿರುಗಿಸಿ ಇನ್ನೊಂದು ಸೈಡು ಬೇಯಿಸ್ಕೊಬೇಕು. ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ, ಈರುಳ್ಳಿ ದೋಸೆ. ಜೊತೆಗೆ ಇನ್ನೊಂದು ದೋಸೆ ಹಾಗೆ ಹಾಕಿ ತೋರಿಸ್ತೀನಿ ಹೇಗೆ ಅಂತ. ಅದನ್ನು ಹೀಗೆ ಏಳುತ್ತೆ ಚೆನ್ನಾಗಿ. ಕಾಯಬೇಕು, ಕಾವಲಿ ಚೆನ್ನಾಗಿ ಕಾದರೆ ದೋಸೆನೂ ಚೆನ್ನಾಗಿ ಏಳುತ್ತೆ, ಚೆನ್ನಾಗಿ ಬೇಯುತ್ತೆ, ಈರುಳ್ಳಿನೂ ಚೆನ್ನಾಗಿ ಬೇಯುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇನ್ನೊಂದು ದೋಸೆ ಹತ್ತಿರದಿಂದ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಸಣ್ಣ ಹಾಕ್ಕೊಬೇಕು, ದೊಡ್ಡ ದೊಡ್ಡ ಹಾಕ್ಕೊಬಾರ್ದು. ಸಣ್ಣ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಪ್ಲೇಟಲ್ಲೂ ನೋಡೋಕ್ಕೂ. ಒಂದೂವರೆ ಸೌಂಟ್ ಹಾಕ್ಕೊಂಡ್ರೆ ಒಂದು ಮೀಡಿಯಮ್ ಸೈಜ್ ಬರುತ್ತೆ. ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಅದು ಹೊಟ್ಟೆ ಬರಬೇಕು. ತಕ್ಷಣ ಹುಯ್ದ ತಕ್ಷಣ ಮುಚ್ಚಿಡಬಾರ್ದು. ಅದು ಅಲ್ಲಿ ಒಂದು ಬಬಲ್ಸ್ ಬಂದು ಹೊಡೆದು ಅದೊಂದೊಂದು ಹೊಟ್ಟೆ ಆಗುತ್ತೆ. ಆವಾಗ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ತೆಳುಗೂ ಹುಯ್ಕೊಬಾರ್ದು. ಈರುಳ್ಳಿ ದೋಸೆ ಸ್ವಲ್ಪ ದಪ್ಪ ಇರಬೇಕು, ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಹಾಗೆ ಹೊಟ್ಟೆ ಬರ್ತಿದೆ ಅನ್ನೋ ಟೈಮಲ್ಲಿ ಮುಚ್ಚಿಬಿಟ್ಟು ಮೇಲಿಂದ ಅದೇ ಎಣ್ಣೆ ತುಪ್ಪ ಏನಾದರೂ ಬೇಕು ಹಾಕ್ಕೊಂಡು ಮುಚ್ಚಿಟ್ಬಿಟ್ಟು ಒಂದು 30 ಸೆಕೆಂಡ್ಸು ಒಂದು ಮುಚ್ಚಿ ಬೇಯಿಸಿ ಆಮೇಲೆ ತೆಗೆದ್ರೆ ಮತ್ತು ಇನ್ನೊಂದು ಸೈಡು ಒಂದು 10 ಸೆಕೆಂಡ್ಸ್ ಅಷ್ಟೇ, ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ. ಈರುಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನೊಂದು ಸೈಡು ಬೇಯಿಸೋದ್ರಿಂದ. ಹಾಗಾಗಿ ಈ ಕಡೆ ಸೈಡು ಬೆಂದಿದೆ, ದೋಸೆ ರೆಡಿಯಾಗುತ್ತೆ. ಈರುಳ್ಳಿ ದೋಸೆ, ಮಸಾಲ ಶೇಂಗಾ ಚಟ್ನಿ. ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ, ಯಾವುದ್ರ ಜೊತೆನಾದರೂ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.